ರಾಮೇನಹಳ್ಳಿ ಜಗನ್ನಾಥ ಅವರ ಮೊದಲ ಚಿತ್ರ ಹೊಂದಿಸಿ ಬರೆಯಿರಿ ಬಿಡುಗಡೆಯಾಗಿ ಸುಮಾರು 2 ವರ್ಷಗಳಾಗಿವೆ. ಈಗ 2 ವರ್ಷಗಳ ನಂತರ ಅವರು ತೀರ್ಥರೂಪ ತಂದೆಯವರಿಗೆ ಅನ್ನೋ ಚಿತ್ರವನ್ನ ನಮ್ಮ ಮುಂದೆ ತಂದಿದ್ದಾರೆ. ಆದರೆ 2 ವರ್ಷಗಳ ಮುಂಚೆ ಚಿತ್ರಮಂದಿರಗಳಿಗೆ ಕನ್ನಡ ಪ್ರೇಕ್ಷಕರು ಎಷ್ಟು ಮಂದಿ ಬರ್ತಿದ್ರು ಅಷ್ಟೂ ಸಹ ಈಗ ಬರ್ತಾ ಇಲ್ಲ. ಎನಿವೆ, ಅದರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಕೈಯಲ್ಲೇ ಬೆಣ್ಣೆಯನ್ನ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕಾಗಿ ಅಲೆದ್ರಂತೆ ಅನ್ನೋ ಒಂದು ಗಾದೆ ಮಾತಿದೆ ಅಲ್ವಾ? ಅದು ಹಾಗೇನೆ ನನಗೆ ಇಷ್ಟವಾಗೋ ಒಂದು ತುಂಬಾ ಒಳ್ಳೆ ಐಡಿಯಾನ, ಈ ಎರಡನ್ನ ಪ್ರೇಕ್ಷಕರಿಗೆ ಅರ್ಥ ಮಾಡಿಸುವ, ತನ್ನ ಶೀರ್ಷಿಕೆಯಷ್ಟೇ ಒಳ್ಳೆಯ ಭಾವನೆಯನ್ನ ನೀಡುವ ಚಿತ್ರವಾಗಿದೆ ಇದು. ಆ ಐಡಿಯಾ ಏನು ಅಂದ್ರೆ, ನಮ್ಮ ಕೈಯಿಂದ ಸರಿಪಡಿಸಲಾಗದಂತಹ ತಪ್ಪುಗಳನ್ನ ಬದುಕು ನಮ್ಮಿಂದ ಮಾಡಿಸೋದಿಲ್ಲ ಅನ್ನೋದು. ಕೆಟ್ಟವರಿಗೂ ಪರಿವರ್ತನೆಗೆ ಅವಕಾಶವನ್ನ ಕೊಡುವ ಕಥೆಯಾಗಿದೆ ಇದು. ಅಂದ್ರೆ ಕೆಟ್ಟ ಕೆಲಸವನ್ನ ಒಬ್ಬ ವ್ಯಕ್ತಿ ಮಾಡ್ದ ಅಂದ ಮಾತ್ರಕ್ಕೆ ಆತ ಜೀವನ ಪರ್ಯಂತ ಕೆಟ್ಟವನಾಗೇ ಇರಬೇಕಾಗಿಲ್ಲ ಅನ್ನೋದು ಈ ಚಿತ್ರದ ಸ್ಟ್ಯಾಂಡ್. ಸುಮಧುರವಾದ ಹಾಡುಗಳು, ವಿಷುವಲ್ಸ್ ಇರುವ ಚಿತ್ರ ಇದು. 2 ವರ್ಷಗಳ ಮುಂಚೆ ಬಂದ ಹೊಂದಿಸಿ ಬರಿಯರಿಗೆ ಹೋಲಿಸಿ ನೋಡಿದಾಗ ರಾಮೇನಹಳ್ಳಿ ಜಗನ್ನಾಥ ಅವರೊಳಗಿನ ನಿರ್ದೇಶಕನ ಬೆಳವಣಿಗೆ ಕಾಣಿಸ್ತಾ ಇದೆ. ಇಲ್ಲಿ ಸ್ಟೋರಿ ಟೆಲ್ಲಿಂಗ್ ಫೋಕಸ್ಡ್ ಆಗಿದೆ, ಇನ್ನು ಬೆಟರ್ ಆಗಿದೆ. ನಾಯಕ ನಟ ನಿಹಾರ್ ಮುಕೇಶ್ ನಮ್ಮ ಕನ್ನಡದವರೇ, ಆದರೆ ತೆಲುಗು ಸೀರಿಯಲ್ಗಳಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಹೊಂದಿರೋರು. ಅವರ ಚೊಚ್ಚಲ ಚಿತ್ರ ಇದು. ಈ ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಪೃಥ್ವಿ ಸಂಚಾರಿ, ಗ್ಲೋಬ್ ಟ್ರಾಟರ್. ಹೆಸರಿಗೆ ತಕ್ಕಂತೆ ನೇಚರ್/ಟ್ರಾವೆಲ್ ವ್ಲಾಗ್ಸ್ ನ ಮಾಡೋ ಪಾಪ್ಯುಲರ್ ಯೂಟ್ಯೂಬರ್. ಈತನ ತಾಯಿ ಜಾನಕಿ ಟೇಲರಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಪಾತ್ರದಲ್ಲಿ ಸಿತಾರಾ ಅವರು ನಟಿಸಿದ್ದಾರೆ. ಅಮ್ಮ ಮಗ ಇಬ್ರು ಮೂಡಿಗೆರೆಯಲ್ಲೇ ಇದ್ದಾರೆ. ಆದ್ರೆ ಅಮ್ಮನ ಮೇಲೆ ಮಗನಿಗೆ ಯಾಕೋ ತುಂಬಾ ವರ್ಷಗಳಿಂದ ಒಂದು ಬಲವಾದ ಕೋಪ ಇದೆ. ಒಂದೇ ಮನೆಯಲ್ಲಿ ಇದ್ದಾರೆ ಅಷ್ಟೇ, ಆದರೆ ಮಗ ಅಮ್ಮನ ಜೊತೆ ಸರಿಯಾಗಿ ಮಾತಾಡೋಲ್ಲ, ಅಮ್ಮನ ಜೊತೆ ಸರಿಯಾಗಿ ವರ್ತಿಸಲ್ಲ. ತನ್ನ ತಾಯಿಯ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡುವಷ್ಟು ಕೋಪ ಇದೆ ಅವನಿಗೆ. ಜಾನಕಿ ಪಾತ್ರವನ್ನ ರಾಮಾಯಣದ ಸೀತಾಳ ಪಾತ್ರದ ಜೊತೆಗೆ ಹೋಲಿಸುವ ಒಂದು ಡೈಲಾಗ್ ಕೂಡ ಇದೆ ಈ ಚಿತ್ರದಲ್ಲಿ. ನಿನ್ನ ಕೋಪಕ್ಕೆ ಅವಳಿಗೆ ನಿನ್ನ ಮೇಲಿರುವ ಪ್ರೀತಿಯನ್ನ ಕರಗಿಸುವ ಶಕ್ತಿ ಇಲ್ಲ ಅಂತ ಒಂದು ಪಾತ್ರ ಪೃಥ್ವಿಗೆ ಹೇಳುತ್ತೆ. ಆ ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಈ ಕೋಪ? ಪೃಥ್ವಿಯ ತಂದೆ ಎಲ್ಲಿದ್ದಾರೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವೇ ಈ ಉಳಿದ ಕಥೆ. ನಾನು ಆಗ್ಲೇ ಹೇಳಿದ ಹಾಗೆ, ಒಂದು ಕಥೆಯನ್ನ ಸಂಪೂರ್ಣವಾಗಿ ಪ್ರಾಮಾಣಿಕವಾಗಿ ಕಟ್ಟಿಕೊಡುವ ಕೆಲಸ ಇಲ್ಲಿ ನಡೆದಿದೆ. ಎಲ್ಲಾ ಮುಖ್ಯ ಪಾತ್ರಗಳನ್ನು ಕಥೆಯಲ್ಲೇ ಲಿಂಕ್ ಮಾಡುವ ಪ್ರಯತ್ನವೂ ಆಗಿದೆ. ಎಲ್ಲಾ ಮುಖ್ಯ ಪಾತ್ರಗಳ ನಟನೆಯೂ ಚೆನ್ನಾಗಿದೆ. ರವೀಂದ್ರ ವಿಜಯ್ ಹಾಗೂ ರಾಜೇಶ್ ನಟರಂಗ ಅವರು ಈ ಚಿತ್ರಕ್ಕೆ ಬೇಕಾದ ಒಂದು ಗಂಭೀರವಾದ ಗ್ರೌಂಡಿಂಗ್ ಅನ್ನ ಸಹ ನೀಡಿದ್ದಾರೆ. ಸಿತಾರಾ ಅವರ ಎಕ್ಸ್ಪೀರಿಯನ್ಸ್, ನಮಗೆ ಅವರೊಂದಿಗೆ ಇರುವ ಫೆಮಿಲಿಯಾರಿಟಿ ಹಾಗೂ ಅವರ ಪ್ರೆಸೆನ್ಸ್ ಈ ಚಿತ್ರಕ್ಕೆ ಪ್ಲಸ್. ನಿಹಾರ್ ಮುಕೇಶ್ ಹಾಗೂ ರಚನಾ ಇಂದರ್ ಅವರು ಇವರ ನಡುವೆ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿ ಕಂಡು ಬಂದರೂ ಕೂಡ ಅವರ ಪಾತ್ರಗಳನ್ನ ಅವರು ನಿರ್ವಹಿಸಿರುವ ರೀತಿಯಲ್ಲಿ ಮೋಸ ಇಲ್ಲ. ರಚನಾ ಇಂದರ್ ಅವರ ತಂದೆಯ ಪಾತ್ರದಲ್ಲಿ ನಟಿಸಿರುವ ನಟರು ಕೂಡ ಇಂಪ್ರೆಸ್ ಮಾಡ್ತಾರೆ. ಸೆಕೆಂಡ್ ಹಾಫ್ ನಲ್ಲಿ ನಾಂಜರಾಂಗ್, ಸರಿಯಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನೋ ಗೊತ್ತಿಲ್ಲ, ಆದರೆ ಮೇಘಾಲಯದಲ್ಲಿ ಒಂದು ಜಾಗ, ಆ ಜಾಗದಲ್ಲಿ ನಡೆಯುವ ಈ ಕಥೆಯ ಭಾಗ ನನಗೆ ತುಂಬಾ ಹಿಡಿಸ್ತು. ಅದರಲ್ಲಿ ಬುದ್ಧ ಪೂರ್ಣಿಮಾನ ಸೇರಿಸಿ ಈ ಕಥೆಯ ಥೀಮನ್ನ ಕನ್ವೆ ಮಾಡುವ ಒಂದು ಆಲೋಚನೆ ಚೆನ್ನಾಗಿತ್ತು. ಅಮ್ಮ ಮಗ ಇರುವ ಫೋಟೋನ ಅಪ್ಪ ಮಗಳು, ಹಾಗೇನೆ ಇನ್ನೊಂದು ಅಪ್ಪ ಮಗಳ ಜೋಡಿ ನೋಡುವ ಆ ಆಲೋಚನೆ ಕೂಡ ಚೆನ್ನಾಗಿತ್ತು. ಓವರ್ ಆಲ್ ಆಗಿ ಚಿತ್ರದ ಸೆಕೆಂಡ್ ಹಾಫ್ ನಲ್ಲಿ ಇರುವ ರೈಟಿಂಗ್ ಸ್ವಲ್ಪ ಬಲವಾಗೇ ಇದೆ. ಹಾಗಾಗಿನೇ ಸ್ಟೋರಿ ಟೆಲ್ಲಿಂಗ್ ಕೂಡ ಚೆನ್ನಾಗಿದೆ. ಅದರಲ್ಲೂ ಸಹ ಫ್ರೈಡ್ ರೈಸ್ ಗಾಡಿಯ ಒಂದು ದೃಶ್ಯ, ಕೇರಳದಲ್ಲಿ ಕಣ್ಣನ್ ಅನ್ನೋ ಪಾತ್ರ ಇದೆ. ಆ ಪಾತ್ರಕ್ಕೆ ಬರುವ 2 ದೃಶ್ಯಗಳು ಆರ್ಗ್ಯಾನಿಕ್ ಆಗಿ ಕೂತಿಲ್ಲ. ಶಾಲಾ ದಿನಗಳಿಂದಲೂ ಇಬ್ಬರು ವ್ಯಕ್ತಿಗಳಿಗೆ ಒಂದು ಕಾಂಪಿಟೇಷನ್ ಇತ್ತು ಅನ್ನೋ ಆಲೋಚನೆ ಚೆನ್ನಾಗಿದ್ರು, ಆ ಫ್ರೆಂಡ್ಸ್ ಗ್ಯಾಂಗ್ ನ ದೃಶ್ಯಗಳು ಅಥವಾ ಟೀ ಅಂಗಡಿಯಲ್ಲಿದ್ದ ದೃಶ್ಯಗಳು ಸ್ವಲ್ಪ ಎಕ್ಸ್ಟೆಂಡೇ ಆಯ್ತು ಅಂತ ಅನ್ನಿಸ್ತು. ಹಾಗೇನೆ ಅದರಲ್ಲಿ ಸ್ವಾರಸ್ಯವೂ ಇರಲಿಲ್ಲ. ಅಮ್ಮ ಮಗನ ದೃಶ್ಯಗಳು, ಹೀರೋ ಹೀರೋಯಿನ್ ದೃಶ್ಯಗಳು, ಇನಿಷಿಯಲ್ ದೃಶ್ಯಗಳು ಇನ್ನೂ ಹೆಚ್ಚು ಕನ್ವಿನ್ಸಿಂಗ್ ಆಗಿ ಇರಬೇಕಿತ್ತು. ಬ್ಯಾಕ್ ಟು ಬ್ಯಾಕ್ ಆಗಿ ಆಗುವ 2 ಸಾವುಗಳು, ಅದಕ್ಕೆ ಕುಡಿತದ ಹ್ಯಾಬಿಟ್ ಇತ್ತು ಅನ್ನೋ ಒಂದು ಐಡಿಯಾನ ಪ್ಲಾಂಟ್ ಮಾಡಿದ್ದಾರೆ ಸರಿ, ಆದ್ರೆ 2 ಸಾವುಗಳೇ ಆಗ್ಬೇಕಿತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಬಂತು. ಒಂದು ಪಾತ್ರ ಮನೆಯನ್ನ ಬಿಟ್ಟು ಹೋಗಿದ್ದಕ್ಕೆ ಆ ಪಾತ್ರವನ್ನ ಹುಡುಕದೇ ಇದ್ದ ಇನ್ನೊಂದು ಪಾತ್ರದ ರೀಸನಿಂಗ್, ಈ 2 ಕೂಡ ನನಗೆ ಅಷ್ಟು ಕನ್ವಿನ್ಸಿಂಗ್ ಆಗಿ ಅನಿಸ್ಲಿಲ್ಲ. ಇವೆಲ್ಲವೂ ಮೈನರ್ ಕಂಪ್ಲೇಂಟ್ಸೇ, ಆದ್ರೆ ಆನ್ ದಿ ಹೋಲ್ ಇದೊಂದು ಸೋಲ್ ಇರುವ ಚಿತ್ರ, ವಾಚಬಲ್ ಚಿತ್ರ ಖಂಡಿತವಾಗಿ. ನಾಯಕನದ್ದು ಒಂದು ಜರ್ನಿ ಇರುತ್ತೆ. ಆ ಜರ್ನಿಯಿಂದ ಆತ ತನ್ನ ಬದುಕಿನ ಬಗ್ಗೆ ಅಂಡ್ ಬದುಕಿನ ಬಗ್ಗೆಯೇ ಇನ್ ಜನರಲ್ ಕೆಲವು ವಿಷಯಗಳನ್ನ ಕಂಡುಕೋತಾನೆ, ಅರ್ಥಕೋತಾನೆ.
ಅದರ ಮೂಲಕ ನಮಗೂ ಕೂಡ ಕೆಲವು ಟೇಕ್ ಅವೇಸ್ ಅನ್ನ ಕೊಡುವ ಚಿತ್ರ ಇದು. ಈ ಜಾನ್ರಾದ ಚಿತ್ರಗಳಿಗೆ ನ್ಯಾಚುರಲ್ ಆಗಿ ಪ್ರೇಕ್ಷಕರನ್ನ ಚಿತ್ರಮಂದಿರಗಳಿಗೆ ಎಳ್ಕೊಂಡು ಬರುವ ಶಕ್ತಿ ಸ್ವಲ್ಪ ಕಡಿಮೆನೆ. ಬಟ್ ಸಚ್ ಫಿಲ್ಮ್ಸ್ ಡಿಸರ್ವ್ ಅ ಚಾನ್ಸ್. ಶೋಸ್ ಕಡಿಮೆ ಇವೆ ಒಪ್ಕೋತೀನಿ, ಆದ್ರೆ ಪ್ರೇಕ್ಷಕರಾಗಿ ನಾವು ಇಂತಹ ಚಿತ್ರಗಳಿಗೆ ಬೆಂತಟ್ಟಿದ್ರೆ, ಅಂದ್ರೆ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಿಸಿದ್ರೆ ಮಾತ್ರ ಕನ್ನಡದಲ್ಲಿ ಈ ಜಾನ್ರಾ ಉಳ್ಕೊಳ್ಳೋಕೆ ಸಾಧ್ಯ. ತೀರ್ಥರೂಪ ತಂದೆಯವರಿಗೆ ಒಂದು ಪರ್ಫೆಕ್ಟ್ ಫಿಲ್ಮೋ ಗ್ರೇಟ್ ಫಿಲ್ಮೋ ಅಲ್ಲ. ಫಸ್ಟ್ ಹಾಫ್ ನಲ್ಲಿ ನನಗೆ ಸ್ವಲ್ಪ ಇಶ್ಯೂಸ್ ಇದ್ವು, ಆದ್ರೆ ನಾವು ನೋಡಿ ಸಪೋರ್ಟ್ ಮಾಡಬಹುದಾದಂತಹ ಚಿತ್ರ.